ದೇವರ ನಾಡು ಕೇರಳ ಅಕ್ಷರಶಃ ಸ್ಮಶಾನವಾಗಿದೆ. ಮಂಡ್ಯ ಜಿಲ್ಲೆ KR ಪೇಟೆಯ ಕತ್ತರಗುಪ್ಪೆ ಗ್ರಾಮದ 5 ಈ ಪೈಕಿ 2 ಈಗಾಗಲೇ ಮೃತಪಟ್ಟಿದ್ದಾರೆ. 2 ವರ್ಷದ ನಿಹಾಲ್ ಹಾಗೂ 55 ವರ್ಷದ ಲೀಲಾವತಿ ಅವರು ಮೃತಪಟ್ಟಿದ್ದಾರೆ. ಅವರ ಮೃತದೇಹಗಳನ್ನು ನೋಡಬೇಕು ಅಂತ ಹೇಳಿ ಆಸ್ಪತ್ರೆಯ ICUನಲ್ಲಿ ಇರುವಂತಹ ಅವರ ಮಗ ಅನಿಲ್ ಕುಮಾರ್, ಸೊಸೆ ಜಾನ್ಸಿ ಹಾಗೂ ಅವರ ಪತಿ ದೇವರಾಜು 3 ಕೂಡ ಆಸೆಯನ್ನು ಪಟ್ಟಿದ್ರು. ಅವರ ಆಸೆಯಂತೆ ಕೇರಳದಲ್ಲಿರುವಂತಹ ವಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಈಗ 2 ಮೃತದೇಹಗಳನ್ನು ಆಂಬ್ಯುಲೆನ್ಸ್ನಲ್ಲಿ ತರಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಪುಟ್ಟ ಕಂದಮ್ಮನ ಹಣೆಗೆ ನಾನು ಮುತ್ತು ಕೊಡಬೇಕು ಅಂತ ಹೇಳಿ ಆ ತಾಯಿ ರೋದನವನ್ನ ಪಡ್ತಾ ಇದ್ದಾಳೆ. ಈಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ದೇವರಾಜು ಆ ಮಗುವಿನ ತಾತ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ಮಗುವನ್ನ ಅದೆಷ್ಟು ಬಾರಿ ಮುದ್ದಾಡಿದ್ರು, ಅದೆಷ್ಟು ಬಾರಿ ಸಂತೈಸಿದ್ರು. ಆದರೆ ಇವತ್ತು ಆ ಮಗುವಿನ ಕಳೆಬರವನ್ನು ನೋಡಿ ಅವರು ಕುಂದು ಹೋಗಿದ್ದಾರೆ. ಇನ್ನು ಅವರ ತಾಯಿ ಆ ತಾಯಿ 9 ತಿಂಗಳು ಹೊತ್ತಂತಹ ತಾಯಿಯ ರೋದನ ಈಗ ಮುಗಿಲು ಮುಟ್ಟಿದೆ. ನನ್ನ ಮಗನ ಹಣೆಗೆ ಒಂದು ಮುತ್ತು ಕೊಡಬೇಕು ಅಂತೇಳಿ ಆಕೆ ಪರಿತಪಿಸಿದ್ದಾಳೆ, ಕಣ್ಣೀರು ಉಡಿಸಿದ್ದಾಳೆ. ಆದ್ರೆ ಅದು ಸಾಧ್ಯ ಆಗ್ಲಿಕ್ಕೆ ಆಗ್ತಿಲ್ಲ. ಕಾರಣ ಈಗಾಗಲೇ ಮಗು ಮೃತಪಟ್ಟು 3 ದಿನಗಳಾಗಿದೆ. 3 ದಿನಗಳಾಗಿರುವ ಕಾರಣಕ್ಕಾಗಿ ಆ ಮಗುವಿನ ದೇಹ ಸಂಪೂರ್ಣವಾಗಿ ಕೊಳೆತು ಹೋಗ್ತಿದೆ. ಆ ಕಾರಣಕ್ಕಾಗಿ ಅದು ಸಾಧ್ಯ ಆಗ್ತಿಲ್ಲ. ಇನ್ನು ಅವರ ಪತಿ ಅನಿಲ್ ಕುಮಾರ್ ಅವರ ಸ್ಪೈನಲ್ ಕಾರ್ಡ್ ಮುರಿದು ಹೋಗಿದೆ. ಹಾಗಾಗಿ ಅವರು ಹಾಸಿಗೆ ಮೇಲೆ ಇದ್ದಾರೆ, ಅವರು ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಹ ದಾರುಣ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆದ್ರೂ ಕೂಡ ನಾವು ನನ್ನ ಮಗುವನ್ನ ನನ್ನ ಸ್ವಗ್ರಾಮ KR ಪೇಟೆಯ ಕತ್ತರಘಟ್ಟದಲ್ಲೇ ನಾವು ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ಹೇಳಿ ಆ ತಾಯಿ ಆಸೆ ಪಟ್ಟ ಕಾರಣಕ್ಕಾಗಿ ಈಗ ಮೃತದೇಹವನ್ನ ಮಂಡ್ಯದ KR ಪೇಟೆಗೆ ತೆಗೆದುಕೊಂಡು ಹೋಗ್ಲಾಗ್ತಿದೆ. ಮಂಡ್ಯದಿಂದ ಬಂದಿರುವಂತಹ ಅವರ ಸಹೋದರರು, ಸಂಬಂಧಿಕರು ಎಲ್ಲರೂ ಕೂಡ ರೋಧಿಸ್ತಿದ್ದಾರೆ. ಒಂದೆಡೆ ಅಂತ್ಯ ಸಂಸ್ಕಾರದಲ್ಲಿ ನಾನು ಭಾಗಿಯಾಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ತಾಯಿ ರೋದನ ಪಡ್ತಿದ್ರೆ, ಮತ್ತೊಂದೆಡೆ ಆ ಪುಟ್ಟ ಕಂದಮ್ಮ ಮತ್ತು ಆ ಅಜ್ಜಿಯನ್ನು ತೆಗೆದುಕೊಂಡು ಹೋಗ್ಬೇಕಲ್ಲ ಅನ್ನೋ ಸಂಕಟದಲ್ಲಿ ಅವರ ಸಂಬಂಧಿಕರಿದ್ದಾರೆ. ಒಟ್ಟಾರೆ ಕೇರಳದ ಈ ಮಹಾ ದುರಂತ ಒಂದೊಂದು ಕಣ್ಣೀರ ಕಥೆಗಳನ್ನು ಹೇಳ್ತಿದೆ. ಒಂದೊಂದು ಕೆಟ್ಟ ಇತಿಹಾಸವನ್ನ ಬರೆಯುವ ಮೂಲಕ ಈ ಮಹಾ ದುರಂತ ಇತಿಹಾಸದ ಪುಟದಲ್ಲಿ ಕೆಟ್ಟ ಅಧ್ಯಾಯವಾಗಿ ಇರ್ತಿದೆ ಅನ್ನೋದೇ ದೊಡ್ಡ ದುರಂತ. ಮೆಪ್ಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.